ಹೊಸ ದಿನ ಹೊಸ ಪ್ಲೇಸ್. ಥೈಲ್ಯಾಂಡಲ್ಲಿ ನಾವು ಪಟಾಂಗಲ್ಲಿದ್ದೀವಿ. ಹಿಂದಿನ ವೀಡಿಯೋ ನೋಡಿಲ್ಲ ಅಂದರೆ ಸ್ಲೈಟಾಗಿ ಒಂದು ರಿವ್ಯೂ ಕೊಟ್ಬಿಡ್ತೀನಿ. ನಾವು ಮೈಸೂರು ಸ್ಯಾಟರ್ಡೇ 8 ಗಂಟೆಗೆ ಹೊರಟಿದ್ದು, ಆ್ಯಂಡ್ ನೆಕ್ಸ್ಟ್ ದಿವಸ ಅಂದರೆ ಸಂಡೇ 10 ಗಂಟೆ ನಮ್ಮ ಇಂಡಿಯನ್ ಟೈಮ್ಗೆ ನಾವು ಎಲ್ಲಿ ಪುಕೆಟ್ಗೆ ರೀಚ್ ಆಗ್ತೀವಿ. ಅಲ್ಲಿಂದ ನಾವು ಒಂದು ಬಸ್ ಇಟ್ಕೊಂಡು 100 ಬಾಟ್ ಟಿಕೆಟ್ ತಗೊಂಡು ಪಟಾಂಗಿಗೆ ಬಂದುಬಿಟ್ಟು, ಬಿಕಾಸ್ ಪಟಾಂಗ್ ಇಸ್ ವೆರಿ ಫೇಮಸ್ ಫಾರ್ ನೈಟ್ ಲೈಫ್ ಅಂತ ಎಲ್ಲ ಹೇಳಿದ್ರು. ಅದೇನು ನೈಟ್ ಲೈಫ್ ನೋಡುವ ಅಂತ ಬಂದುಬಿಟ್ಟು ರೂಮ್ ಹಾಕಿದ್ವಿ. 500 ಬಾಟಿಗೆ ಸಿಕ್ಬಿಟ್ಟು ವೆರಿ ವೆರಿ ಚೀಪು. ಬಂದು ಹಾಕಿ ನೈಟ್ ಲೈಫ್ ಹೆಂಗಿದೆ ಅಂತ ಸಂಜೆ 6:30 7 ಗಂಟೆಗೆ ಹೊರಟಿರೋದು. ಓಕೆ, ನಮ್ಮದು ಇಂಡಿಯನ್ ಬುದ್ಧಿ ಬಿಡ್ತಾ ಇಲ್ಲ. ನಾವು ತೊಗೊಂಡಿದ್ದು 500 ಬಾಟ್ಗಿಂತ ಇನ್ನು 50 ಬಾಟ್ ಆದರೂ ಕಮ್ಮಿ ಆಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಅದು ಎಲೆಕ್ಟ್ರಿಸಿಟಿ ಬೋರ್ಡ್ ಕಾಣಿಸಿದ್ದು, ಅಷ್ಟು ಬೇಗ ವೀಡಿಯೋ ಇತ್ತು. ಬಟ್ ಇಲ್ಲಿ ನೋಡಿ ಇನ್ನೊಂದಿತ್ತು, ಇನ್ನೊಂದು ಸ್ಲೀಪ್ ವಿತ್ ಮೀ ಅಂತ ಹೋಟೆಲ್ ಇತ್ತು. ಬೇಡಪ್ಪ, ಆಲ್ರೆಡಿ ನನ್ನ ಹತ್ರ ಜೊತೆ ಕಸಿನ್ ಇದ್ದಾನೆ, ಇನ್ನೊಬ್ಬರನ್ನ ಯಾರು ಅವ್ರು ಹಾಕ್ಕೊಳ್ಳೋದು ಅಂತ ಬಿಟ್ಟಿವಿ. ಈಗ ಎಲ್ಲಿ ಏನೇನು ನೋಡಿದ್ರು ಇಟ್ಸ್ ಅ ನ್ಯೂ ಥಿಂಗ್ ದಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ಬಿಕಾಸ್ ಯಾವತ್ತೂ ನಾನು ನೈಟಲ್ಲಿ ಆಚೆನೇ ಹೋಗಲ್ಲ. ನಂದು ಏನಿದ್ರು ಕೆಲಸ ಎಲ್ಲ ಮುಗಿಸ್ಕೊಂಡು 2 o'clock 3 o'clock ಎಲ್ಲ, ದೆನ್ ಐ ವಿಲ್ ಸೆಟಲ್ ಎಟ್ ಹೋಮ್ ಆರ್ ಹೋಟೆಲ್ ಆರ್ ವೆರ್ ಎವರ್ ಇಟ್ ಈಸ್, ಆ್ಯಂಡ್ ದೆನ್ ನೆಕ್ಸ್ಟ್ ಮಾರ್ನಿಂಗ್ ಫ್ರೆಶ್ ಐ ವಿಲ್ ಗೋ ಔಟ್. ಸೊ ದಿಸ್ ಇಸ್ ದ ನೈಟ್ ಲೈಫ್, ದಟ್ ನೈಟ್ ಮಾರ್ಕೆಟ್ ಅಂತ ದೇ ಟಾಕ್ ಅಬೌಟ್ ಇಟ್. ಯು ಕ್ಯಾನ್ ಪರ್ಚೇಸ್ ಅ ಲಾಟ್ ಆಫ್ ಥಿಂಗ್ಸ್. ಐ ಆ್ಯಕ್ಚುಲಿ ಹ್ಯಾವ್ ನೋ ಇಂಟ್ರೆಸ್ಟ್ ಇನ್ ಪರ್ಚೇಸಿಂಗ್ ರೈಟ್ ನೌ. ನನಗೆ ಬ್ಯಾಂಕಾಗಿ ಹೋದಾಗ ತೊಗೊಳ್ಳೋಣ, ಅಲ್ಲಿ ವೆರಿ ವೆರಿ ಚೀಪ್ ಅಂತೆ, ಇಂದಿರಾ ಮಾರ್ಕೆಟ್ ಅಂತ. ಐ ಆಲ್ರೆಡಿ ನೋ ಅಬೌಟ್ ಇಟ್ ಬಿಕಾಸ್ ಐ ವಾಂಟ್ ಟು ಬೈ ಶೂಸ್, ಡ್ರೋನ್, ದೆನ್ ಲಾಟ್ ಆಫ್ ಥಿಂಗ್ಸ್ ಐ ವಾಂಟ್ ಟು ಬೈ. ಅದನ್ನು ಐ ವಿಲ್ ಗಿವ್ ಯು ಅಪ್ಡೇಷನ್. ಬಟ್ ಹಿಯರ್ ಇಲ್ಲಿ ಬಂದಾಗ ನಿಮಗೆ ಯು ಕ್ಯಾನ್ ಆ್ಯಕ್ಚುಲಿ ಪೇಷನ್ಸ್ ಇದ್ದರೆ ನಿಮಗೆ ಯು ಕ್ಯಾನ್ ಆ್ಯಕ್ಚುಲಿ ಪಿಕಪ್ ಅ ಲಾಟ್ ಆಫ್ ಥಿಂಗ್ಸ್. ಬಟ್ ನನ್ನ ಪೇಷನ್ಸು ಕಮ್ಮಿ ಆಗ್ತಿದೆ ಫಾರ್ ಸಿಂಪಲ್ ರೀಸನ್, ರೆಸ್ಟ್ ತೊಗೊಂಡಿಲ್ಲ. ನಾನು ಹೇಳ್ದಂಗೆ ನಾನು ಮೈಸೂರು ಹೊರಟಾಗಿಂದ ಇಲ್ಲಿವರೆಗೆ ಆಯಿತಾ, ಐ ಹ್ಯಾವ್ ನಾಟ್ ಸ್ಲೆಪ್ಟ್. ಸೊ ದಟ್ ಈಸ್ ದ ಇನ್ಫಾರ್ಮೇಷನ್ ದಟ್ ಯು ನೀಡ್ ಟು ನೋ ಅಬೌಟ್ ಇಟ್. ಸೊ ಬಟ್ ಆಚೆ ಬಂದಿರೋದ್ರಿಂದ ಐ ಆಮ್ ಹ್ಯಾವಿಂಗ್ ಎ ಡಿಫ್ರೆಂಟ್ ವೈಬ್ಸ್. ಆ್ಯಂಡ್ ಸೊ ನೋಡ್ತಾ ಇದ್ದೀನಿ, ನಾನು ಇವರಿಂದ ಏನು ಕೊಂಡ್ಕೊಂಡಿಲ್ಲ, ಇವ್ನು ನೋಡೋಕೆ ಹೋಗೋರೆ, ಬಟ್ ಕೊಂಡ್ಕೊಳ್ಳಲ್ಲ, ನನಗೆ ಗೊತ್ತು. ಅವ್ನು ವಾಪಸ್ ಹಾಕೋರಂತ ಗೊತ್ತು. ಬಟ್ ಒನ್ ಥಿಂಗ್ ವಾಟ್ ಐ ಲೈಕ್ ಅಬೌಟ್ ಇಟ್ ಇಸ್, ಹಿಯರ್ ನಾನು ಇಷ್ಟು ನೋಡ್ದಂಗೆ ನಾನು ರೋಡ್ಸ್ ಆರ್ ವೆರಿ ಕ್ಲೀನ್. ಆ್ಯಂಡ್ ಅವ್ರದ್ದು ಟ್ಯಾಕ್ಸಿ ಆರ್ ವಾಟ್ ಎವರ್ ಯು ಕಾಲ್ ಇಟ್, ಅದನ್ನು ಟುಕ್ ಏನೋ ಅಂತಾರದು, ಆಯಿತಾ, ವೆರಿ ಕಲರ್ಫುಲ್. ಆ್ಯಂಡ್ ಮ್ಯೂಸಿಕ್ ಹಾಕ್ಕೊಂಡು ದೇ ಗೋ ಅಬೌಟ್ ಇಟ್. ಯಾವ ಪೊಲೀಸು ಏನೋ ಅಡ್ಡಾಕಲ್ಲ, ದೇ ವೋಂಟ್ ಇವನ್ ಸ್ಟಾಪ್ ಅಬೌಟ್ ಇಟ್. ದಟ್ ಇಸ್ ಸಮಥಿಂಗ್ ದಟ್ ಐ ಲೈಕ್ಡ್. ಪ್ಲಸ್ ಹಿಯರ್ ಮಾಲ್ಸ್ ಗಿಲ್ಸ್ ಎಲ್ಲ ಇಟ್ಸ್ ಆ್ಯಕ್ಚುಲಿ ಬಿಗ್, ಸಮಥಿಂಗ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್. ನನಗೆ ಫಸ್ಟು ನಾನು ನೋಡಿರಲಿಲ್ಲ, ಇದು ನನ್ನ ಕಸಿನೇ ಹೇಳಿದ್ದು, ಆಯಿತಾ. ಇಲ್ಲಿ ಒಂದು ದೇವರಿದೆ ನೋಡುವಂಥ, ಬಟ್ ಯಾವ ದೇವ್ರು ಅಂತ ಗೊತ್ತಿಲ್ಲ, ಕೇಳಬೇಡಿ. ಇದೆ, ಬಂದರೆ ನೀವು ಈ ಮಾಲ್ ಹತ್ರ, ಆ ಮಾಲ್ ಹೆಸರು ತೋರಿಸ್ತೀನಿ. ಯಾಕಂದರೆ ಆ ಮಾಲ್ಗೆ ಗೊತ್ತಾಗಿಲ್ಲ ಅಂದರೆ ಬಂದು ಕೇಳಿ, ಆನೆ ಇದೆ ಇಲ್ಲಿ, ಎಲ್ಲಿದೆ ಆನೆ ಅಂತ. ಆವಾಗ ನೀವು ಆ ಮಾಲಿಗೆ ಬರ್ತೀರಾ. ಆನೆ ತೋರಿಸಿಲ್ಲ ಅಂತೀರಾ, ತೋರಿಸ್ತೀನಿ, 2 ನಿಮಿಷ ತಾಳ್ಮೆ ಇರಬೇಕು. ಲುಕ್ ಎಟ್ ದಿಸ್. ಸೊಂಟ ಬೇರೆ ನೋವಲ್ಲಿ ಕೂತ್ಕೊಂಡಿದ್ದೀನಿ. ಏನಕ್ಕಂದರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಬಂದ ಮೇಲೆ ನಾನು ತಿಳ್ಕೊಂಡೆ 3.5-4 hours ಫ್ಲೈಟ್ ಇದ್ದರೆ ಮಾತ್ರ ಎಕಾನಮಿ ಕ್ಲಾಸಲ್ಲಿ ಕೂತ್ಕೋಬಾರ್ದು ಸ್ವಾಮಿ, ಆಯಿತಾ. ಅದು ಟಾರ್ಚರ್, ಹಾಲಿಡೇನೇ ಅನಿಸಲ್ಲ. ಐ ಆಮ್ ಆಲ್ರೆಡಿ ಫೀಲಿಂಗ್ ಇಟ್, ಆಯಿತಾ. ಅಲ್ಲೆಲ್ಲ ಫೋಟೋಸ್ ಎಲ್ಲ ಹೊಡ್ಕೊಂಡಿದ್ದೀರಿ, ಬೇಕಂದರೆ ನನಗೆ ಮೆಸೇಜ್ ಹಾಕಿ ಫೋಟೋ ಕಳಿಸ್ಕೊಡ್ತೀನಿ. ಆ ಫೋಟೋನ ನನ್ನ ಎಡಿಟ್ ಮಾಡಿಬಿಟ್ಟು ನಿಮ್ಮ ಫೋಟೋ ಹಾಕೊಳ್ಳಿ, ಆಯಿತಾ. ಥೈಲ್ಯಾಂಡ್ ಬರೋಕ್ಕಾಗಿಲ್ಲ ಅಂತ ಇಲ್ಲೆಲ್ಲ ಮಾಲ್ ಒಳಗೆಲ್ಲ ನಾವು ಹೋಗಲ್ಲ, ಬಟ್ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನೈಸ್ ವೈಬ್ಸ್, ನೈಟ್ ಲೈಫ್ ಇನ್ನೂ ಇರುತ್ತೆ ಅಂತ ಹೇಳಿದ್ರಲ್ಲ. ಸೊ ನಾನು ನನ್ನ ಕಸಿನ್ ವಿ ವಿಲ್ ಗೋ ಎಕ್ಸ್ಪ್ಲೋರ್ ಇಟ್, ಆಯಿತಾ. ತಿಳ್ಕೊಂಡು ದೆನ್ ಲುಕ್ ಎಟ್ ದಿಸ್. ಪಾಪ ಇದು ಐವ್ ಸೀನ್ ದಿಸ್ ಆಲ್ ಇನ್ ವೀಡಿಯೋಸ್, ಆಯಿತಾ. ದಟ್ ಅವರೆಲ್ಲ ಹಾಡ್ತಾರೆ, ಬಂದು ಅವ್ರಿಗೆಲ್ಲ ಏನೋ ಟಿಪ್ಸ್ ಎಲ್ಲ ಕೊಡ್ತಾರೆ, ದಟ್ ದಿ ವಿಲ್ ಯೂಸ್ ಇಟ್. ಫಸ್ಟ್ ಟೈಮ್ ನಾನು ಹೋಗಿ ಟಿಪ್ ಕೊಟ್ಟೆ, ಅದು ತೋರಿಸಿಲ್ಲ ಅಂತ. ಯಾಕಂದರೆ ತೋರಿಸಿದ್ರೆ ಒಂದು ತುಂಬ ಗಾಂಚಲಿ ನನ್ನ ಮಗ ಏನು ಇದು ವ್ಯೂಸ್ ಮಾಡ್ತಾನೆ ಅಂದ್ಬಿಟ್ಟು ಅದನ್ನೆಲ್ಲ ತೋರಿಸಿಲ್ಲ, ಬಟ್ ಕೊಟ್ಟೆ, ಅದನ್ನು ಮಾತ್ರ ತಿಳ್ಕೊಳ್ಳಿ. ಸೊ ವಿ ಎಂಟ್ರಿಂಗ್ ಬಾಂಗ್ಲಾ ಮಾರ್ಕೆಟ್, ಬಾಂಗ್ಲಾ ಸ್ಟ್ರೀಟ್ ಅಂತ ಹೇಳ್ತಾರೆ. ಬಾಂಗ್ಲಾ ಇಟ್ಸ್ ಗಾಟ್ ನೋ ಕನೆಕ್ಷನ್ ವಿತ್ ಬಾಂಗ್ಲಾದೇಶ್ ಅಥವಾ ಬೆಂಗಾಲ್, ಆಯಿತಾ. ಸೊ ದಟ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಬಟ್ ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಐ ಆಮ್ ಗೆಟಿಂಗ್ ಎ ಗ್ರೇಟ್ ಫೀಲಿಂಗ್. ಈ ರೋಡಿಂದ ಎಂಡಲ್ಲಿ ಹೋದರೆ ಯು ವಿಲ್ ಗೆಟ್ ಎ ಬೀಚ್ ಅಂತ ಹೇಳಿದ್ರು, ಆಯಿತಾ. ಗೊತ್ತಿಲ್ಲ, ಇನ್ನು ಎಂಟರ್ ಆಗ್ತಿದ್ದೀವಿ. ಬಟ್ ಐ ಆಮ್ ಆಲ್ರೆಡಿ ಗೆಟಿಂಗ್ ಎ ನೈಸ್ ವೈಬ್ಸ್ ಬಿಕಾಸ್ ಮ್ಯೂಸಿಕ್ ಇಸ್ ಬೀಂಗ್ ಪ್ಲೇಡ್ ಲೈಕ್ ಕ್ರೇಜಿ ಅಂದರೆ ಕ್ರೇಜಿ ಮ್ಯೂಸಿಕ್ ದೇ ಪ್ಲೇಯಿಂಗ್, ಆಯಿತಾ. ದಿಸ್ ಸ್ಟ್ರೀಟಲ್ಲಿ ಲೆಫ್ಟ್ ರೈಟ್ ಇಫ್ ಯು ಆ್ಯಕ್ಚುಲಿ ಸಿ ಇಟ್ ಪ್ರಾಪರ್ಲಿ, ಆಲ್ ಪಬ್ಸು, ಆಲ್ ಬೇಸಿಕಲಿ ರಿಲೇಟೆಡ್ ಟು ಆಲ್ ನಮ್ಮ ವಿಸ್ಕಿ, ಬಿಯರು, ಆಲ್ ದ್ಯಾಟ್ ಈಸ್ ಅವೈಲಬಲ್. ಕೆನ್ ಯು ಸಿ ಬಾರ್ ಆನ್ ದ ಲೆಫ್ಟ್, ನೋಡಿದ್ರಾ, ಲೋನ್ ಬಾರ್. ನನಗೆ ಈ ಥರ ನನ್ನ ಜೀವನದಲ್ಲಿ ಈ ಥರ ಒಂದು ಸ್ಟ್ರೀಟ್ ನೋಡಿಲ್ಲ. ಸೊ ನೋಡಿದೆ, ದಿಸ್ ಇಸ್ ಒನ್ ಸ್ಟ್ರೀಟ್ ದಟ್ ಐ ವಿಲ್ ಎಂಟ್ರಿಂಗ್. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಅಂದರೆ ನಿಮಗೆ ಕಾಣ್ತಾ ಇಲ್ಲ, ಅಷ್ಟು ಐಟಮ್ ಅವನು ಒಬ್ಬನೇ ತಿಂದ ಆ ಮನುಷ್ಯ. ಡಿಫ್ರೆಂಟ್ ಇದೆ. ಹಿಂಗೆ ಕೂತ್ಕೊಂಡು ಪೀಸ್ಫುಲ್ಲಾಗಿ, ಏನು ಗಲಾಟೆ ಇಲ್ಲ, ಏನಿಲ್ಲ. ಲುಕ್ ಎಟ್ ದಿಸ್, ಲುಕ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್.
ಅವನು ಬರಬೇಕಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಕನ್ನಡ ಅರ್ಥ ಆಗತ್ತಾ ಗುರು ಅಂತ ಕೇಳಿದೆ, ಇಲ್ಲ ಅಂದ. ಅವ್ನು ಬಿಟ್ಟಾಕಿ ಹೋಗ್ಬಿಟ್ಟ ಅವ್ನು ಪಾಪ. Okay, see here, different items, all mostly related to seafood. ಆಯ್ತಾ, one thing what was surprising for me is lobster ಕೇಳಿದ್ದೀನಿ, shrimp ಎಲ್ಲ ಕೇಳಿದ್ದೀನಿ, ಬಟ್ crocodile meat ಇತ್ತು. ದಟ್ ಇಸ್ ಸಮಥಿಂಗ್ ದಟ್ಸ್ ಇಲ್ಲಿ ನೋಡಿ, ಇದು ಲೈವ್ ಆಗಿದೆ, ಅಂದರೆ ಇನ್ನೂ ಬದುಕಿದೆ, ಅದು ಲಾಬ್ಸ್ಟರ್ ಓಡಾಡ್ಕೊಂಡಿದೆ. ಸೊ ವಿ ಗೋಯಿಂಗ್ ಇನ್ಸೈಡ್, ಬಟ್ ಇವಾಗ ಇನ್ನೂ ತಿನ್ನೋ ಮೂಡಲಿಲ್ಲ, ಬಿಕಾಸ್ ಇದೆಲ್ಲ ಸುತ್ಕೊಂಡು ಬಂದು ಆಮೇಲೆ ತಿನ್ನೋಣ ಅಂತ ವಿ ಹ್ಯಾವ್ ಎನ್ ಐಡಿಯಾ ಅಬೌಟ್ ಇಟ್. ಸೊ ಐಡಿಯಾ ಕೊಡ್ತಾ ಇದ್ದೀನಿ, ಯು ಕ್ಯಾನ್ ಆ್ಯಕ್ಚುಲಿ ಕಮ್. ಸೀರಿಯಸ್ಲಿ ಐಮ್ ಟೆಲಿಂಗ್ ಯು, ಇಟ್ಸ್ ವೆರಿ ಟೆಂಪ್ಟಿಂಗ್. ಯು ವಿಲ್ ಫೀಲ್ ಲೈಕ್ ಯು ವಾಂಟ್ ಹ್ಯಾವ್ ಇಟ್. ಸೊ ಕೀಪ್ ದಟ್ ಇನ್ ಮೈಂಡ್. 2-3 ಫುಟೇಜ್ ಹಿಂದೆ ಮುಂದೆ ಹೋಗುತ್ತೆ, ಸೊ ಅದನ್ನು ಏನು ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಇನ್ನು ಇಟ್ ಈಸ್ 3-4 ಡೇಸ್ ಆಗಿದೆ ದಟ್ ವೆನ್ ಐಮ್ ಡೂಯಿಂಗ್ ದಿ ಎಡಿಟಿಂಗ್. ಆ್ಯಕ್ಚುಲಿ ಇನ್ನೂ ಎನರ್ಜಿ ಲೆವೆಲ್ಸ್ ಇನ್ನೂ ಟಾಪ್ ಅಪ್ ಆಗಿಲ್ಲ, ಟಾಪ್ ಅಪ್ ಮಾಡಬೇಕು ರೀಚಾರ್ಜ್ ಥರ. ಓಕೆ, ಸೊ ಅದರ್ ಥಿಂಗ್ ಯು ನೀಡ್ ಟು ಕೀಪ್ ಇನ್ ಮೈಂಡ್ ಇಸ್, ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಪ್ಲೀಸ್ ವೆನ್ ಎವರ್ ಯು ಕಮ್ ಟು ಥೈಲ್ಯಾಂಡ್, ಬ್ರಿಂಗ್ ಮೋರ್ ಆಫ್ ಬಾಟ್. ಆಯಿತಾ, ಥೈಲ್ಯಾಂಡ್ ಬಾಟ್ ಅವ್ರ ಕರೆನ್ಸಿ ತಗೊಂಡು ಬನ್ನಿ. ಇಲ್ಲಿ ಡಾಲರ್ ಎಕ್ಸ್ಚೇಂಜ್, ಗಿಲ್ಲರ್ ಎಕ್ಸ್ಚೇಂಜ್, ಅದಕ್ಕೆಲ್ಲ ನೀವು ತುಂಬ ಕಳ್ಕೊಳ್ತೀರಾ. ದಟ್ ಈಸ್ ಸಮಥಿಂಗ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಹೇಳಿಬಿಟ್ಟಿದ್ದೀನಿ ಫಸ್ಟೇ, ಬಿಕಾಸ್ ಇಲ್ಲಿ ನಾವು ಆ ವಿಷಯದಲ್ಲೇ ಒಡ್ಸ್ಕೊಳ್ತಾ ಇದ್ದೀವಿ. ಆಯಿತಾ, ಸೊ the one thing that you need to understand and learn about it is there are big screens here. Screens alli you will see basically football match ಆಗ್ತಿರೋದು, ಇಲ್ಲ any kind of games which is happening as such. Lot of things are there. ಆಯಿತಾ, ಆ್ಯಂಡ್ ಆಲ್ಸೋ ದಟ್ ವಾಟ್ ವಿ ಸಿ, ಇಲ್ಲಿ ಏನು ನೋಡ್ತೀವಿ ಅಂದರೆ ನಾವು, ನಿಮಗೆ ಇಲ್ಲಿ ಇಟ್ಸ್ ಅ ನ್ಯೂ ಕಾನ್ಸೆಪ್ಟ್ ಫಾರ್ ಮೀ. ಆಯಿತಾ, ಯಾಕಂದರೆ ನಾನು ಐ ನಾರ್ಮಲಿ ಡೋಂಟ್ ವಿಸಿಟ್ ಬಾರ್ಸು, ಕ್ಲಬ್ಸು, ಪಬ್ಸು ಇನ್ ನಮ್ಮ ಬೆಂಗಳೂರು ಇಲ್ಲ ಮೈಸೂರಲ್ಲಿ. ಆಯಿತಾ, ಐಮ್ ಅ ಹೋಮ್ಲಿ ಪರ್ಸನ್, ಏನಿದ್ರು ಹೋಮಳೆ ಮಾಡೋ ಪರ್ಸನ್. ಇಲ್ಲೆಲ್ಲ ಬಾರ್ ಮುಂದೆ ಹುಡುಗಿರೆಲ್ಲ ನಿಂತ್ಕೊಂಡು ಕರೀತಾರೆ ಬನ್ನಿ ಅಂತ ಒಳಗೆ ಕರೀತಾರೆ. ನೋಡಿದ್ರೆ ಅವ್ರು ಹುಡುಗನೋ ಹುಡುಗಿನೋ ಗೊತ್ತಾಗಲ್ಲ. ಎಲ್ಲ ನಮ್ಮ ಹೋಟೆಲ್ ಇರೋನು ಕೇಳಿದ್ರೆ ಅವನು ಆ್ಯಕ್ಚುಲಿ ಅವನು ಪಂಜಾಬಿ, ಅವನು ಓನರು ಹೇಳ್ತಾನೆ, ಅವರೆಲ್ಲ ಲೇಡಿ ಬಾಯ್ಸ್ ಅಂತಾನೆ. ಅಲ್ಲಿ ಈ ಬಾಯ್ಸ್ ಹತ್ರ ಕಾಣಲ್ಲ, ಲೇಡಿ ಥರ ಕಾಣ್ತಾರೆ, ಬಟ್ ದೇ ಆರ್ ಆಲ್ ಕಾಲ್ಡ್ ಲೇಡಿ ಬಾಯ್ಸ್ ಅಂತೆ. ಲುಕ್ ಎಟ್ ದಿಸ್. ಈ ಪಬ್ಬಲ್ಲಿ ಯಾರಿಲ್ಲ, ಸ್ವಲ್ಪ ಕಾಸ್ಟ್ಲಿ ಅಂದ್ಬಿಟ್ಟು ಹೋಗಿಲ್ಲ. ಆಯಿತಾ, ಸೊ ಪೀಪಲ್ ಮೋಸ್ಟ್ಲಿ ಇಂಡಿಯನ್ ಮೆಂಟಾಲಿಟಿ ಅವರೇ ಜಾಸ್ತಿ ಬರೋದಿಲ್ಲಿ. ಆಯಿತಾ, ಸೊ ನಮ್ಮ ಬುದ್ಧಿ ಗೊತ್ತಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಬಟ್ ಯು ವಿಲ್ ಫೈಂಡ್ ಅ ಲಾಟ್ ಆಫ್ ಫಾರಿನರ್ಸ್ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಥೈಲ್ಯಾಂಡ್ ಫಾರಿನರ್ಸ್, ಬಿಕಾಸ್ ಐ ಆಮ್ ಆಲ್ರೆಡಿ ಇನ್ ಫಾರಿನ್ ಕಂಟ್ರಿ. ಸೊ ಫಾರಿನರ್ಸ್ ಅಂದರೆ ಬೇಸಿಕಲಿ ರಷ್ಯನ್ಸ್ ಎಲ್ಲ ಜಾಸ್ತಿ ಬರ್ತಾರೆ ಇಲ್ಲಿ. ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ, ಅವ್ರಿಗೆ ಇಂಗ್ಲೀಷು ಬರೋದಿಲ್ಲ. ಅವ್ರ ಜೊತೆ ಕೂತ್ಕೊಂಡು ಆಮೇಲೆ ತಿಂದಿದ್ದೀವಿ, ಅದನ್ನು ವೀಡಿಯೋ ಮಾಡಲಿಲ್ಲ. ಬಟ್ ನೈಸ್ ಪೀಪಲ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು ಅಬೌಟ್ ಇಟ್. ಸೊ ಸ್ಟ್ರೀಟ್ ಇಸ್ ಲಾಂಗ್ ಆ್ಯಂಡ್ ನೈಸ್. ಒಂದು ಗಾಡಿ ಇಲ್ಲ, ಇಫ್ ಯು ನೋಟಿಸ್ ಇಟ್, ಹಾರ್ನ್ ಇಲ್ಲ, ಏನಿಲ್ಲ, ಓನ್ಲಿ ಬ್ಲೇರಿಂಗ್ ಮ್ಯೂಸಿಕ್ ಎಲ್ಲಿಂದ ಬರ್ತಾ ಇರೋದು, ಆ ಪಬ್ಬು ಗಿಬ್ಬಲ್ಲಿ ಬರ್ತಾ ಇರೋದು. ಇನ್ನು ಏನು ಗೊತ್ತಾ, ಅದು ಕಾಣಿಸ್ತಾ ಇಲ್ಲೋ ನಿಮಗೆ ವಿಡಿಯೋದಲ್ಲಿ? ನಿಮಗೆ ಪಬ್ಗಳು ಪಕ್ಕದಲ್ಲೇ ಫಾರ್ಮಸಿ ಇಟ್ಕೊಂಡು ಕೂತ್ಕೊಂಡವ್ರೆ. ಯಾಕಂದರೆ ಕುಡಿದು ಏನೋ ಜಾಸ್ತಿ ಅದರ ನಷ್ಟ, ಅದನ್ನು ಇಳಿಸ್ಕೊಳ್ಳೋಕ್ಕೆ ಫಾರ್ಮಸಿ ಪಕ್ಕದಲ್ಲಿ ಹಾಕೊಂಡು. ಡಿಡ್ ಯು ಸಿ ದಿಸ್ ಬಸ್? ರವಾಯಿ ಮತ್ತು ಕಾಟ ಅಂತೆಲ್ಲ ಇತ್ತು. ಅದು ಕಾಟ ಕೊಡೋದಲ್ಲ, ಕಾಟ ಅನ್ನೋದು ಒಂದು ಬೀಚು. ಇಲ್ಲಿಂದ ನಿಮಗೆ ಇಟ್ ಇಸ್ ಅಬೌಟ್ 30 ಕಿಲೋಮೀಟರ್ಸ್. ಅದನ್ನು ನಾಳೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಆಯಿತಾ, ಸೊ ಆ ಬೀಚ್ಗೂ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ ಕೋಸ್ಟಲ್ ಲೈನ್ ದಟ್ ಯು ಸಿ ಇಟ್. Phuket to Patong to till Rawai that we talk about, that's the bottommost place in Phuket. Aita, look at this. It is not sponsored. Yaru ಏನು ದುಡ್ಡು ಕೊಡ್ತಲ್ಲ, ಏನಿಲ್ಲ. They're inviting people, come and join, have a ball, have a dance and go. This is the beach. ನಿಮಗೆ ಕಾಣಿಸಲ್ಲ, ಬಿಕಾಸ್ ನಂದಿರೋ ಕ್ಯಾಮ್ರಾ ನೈಟಲ್ಲಿ ಕ್ಯಾಪ್ಚರ್ ಆಗಲ್ಲ, ಅದಕ್ಕೆ ಲೈಟ್ ಬೇಕು. ನಮ್ಮ ಸಮುದ್ರದಲ್ಲಿ ಯಾರೋ ಲೈಟ್ ಹಾಕಿಲ್ಲ, ದಟ್ಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ಇಟ್. ಸೊ ಡು ಯು ಸಿ ದಿಸ್? ಡು ಯು ಸಿ ದಿಸ್ ಟ್ಯಾಕ್ಸೀಸ್? ಹಾರ್ನ್ ಹೊಡಿಯಲ್ಲಪ್ಪ, ಎಲ್ಲೂ ಅಡ್ಡಗೆಡ್ಡ ಹೋದ್ರು ಯಾರು ಹಾರ್ನ್ ಹೊಡಿಯಲ್ಲ, ಏನಿಲ್ಲ. ನಮ್ಮ ನಿಜವಾಗ್ಲೂ ಹೇಳ್ತೀನಿ, ನಾವು ಇದೀವಲ್ಲ, ನಮ್ಮ ಇಂಡಿಯನ್ ಬುದ್ಧಿ, ಅಲ್ಲಿ ಯಾವನ ಅಡ್ಡ ಬಂದರೆ ಬೈಯೋದು, ಅದೆಲ್ಲ ಬೈಯೋದು, ಹಾರ್ನ್ ಹೊಡಿಯೋದು, ಅಲ್ಲೆಲ್ಲ ಇದೆ. ಇಲ್ಲಿ ಏನು ಬೈಯಲ್ಲ. ಇಟ್ಸ್ ಸೋ ನೈಸ್, ಸೋ ನೈಸ್. ಇಟ್ ಇಸ್ ಲೈಕ್ ನಿಜವಾಗ್ಲೂ ಹೇಳ್ತೀನಿ, ಚಿಕ್ಕಪೇಟ್ ಥರ ಟ್ರಾಫಿಕ್, ಬಟ್ ಸ್ಮೂತ್ಲಿ. ಸಿ, ಮೈಕಲ್ ಜಾಕ್ಸನ್ದು ಡಾನ್ಸ್ ಆಡ್ತಾವನೆ, ಅದನ್ನ ಮ್ಯೂಸಿಕ್ನ ನಿಮಗೆ ಕೇಳ್ಸೋಕ್ಕಾಗಲ್ಲ, ಯಾಕಂದರೆ ನನಗೆ ಡೈರೆಕ್ಟಾಗಿ ಯೂಟ್ಯೂಬ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯೂಟ್ಯೂಬ್ ಸ್ಟ್ರೈಕ್ ಕೊಟ್ಬಿಡ್ತಾರೆ ನನಗೆ. ಸೊ ಆ ಕಾರಣಕ್ಕೆ ನಾವು ವಾಲ್ಯೂಮ್ನ ನಾವು ಫುಲ್ ಕಮ್ಮಿ ಮಾಡಬೇಕಾಯಿತು. ಸ್ಲೈಟಾಗಿ ತೋರಿಸ್ದೆ ಅಷ್ಟೇ. ಸೊ ಲೈಕ್ ಐ ಟೋಲ್ಡ್ ಯು, ಐ ಹ್ಯಾವ್ ಸೀನ್ ದಿಸ್ ಓನ್ಲಿ ಇನ್ ವೀಡಿಯೋಸ್. ಸೊ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ, ಬಟ್ ಲೈವ್ ಆಗಿ ನೋಡ್ತಾ ಇದ್ದೀನಿ. ದಟ್ ಇಸ್ ವೆರಿ ವೆರಿ ಹ್ಯಾಪ್ನಿಂಗ್ ಫಾರ್ ಮೀ. ದಟ್ ಇಸ್ ಸಮಥಿಂಗ್ ನ್ಯೂ ಥಿಂಗ್ ಫಾರ್ ಮೀ ದಟ್ ಐ ಆಮ್ ಲರ್ನಿಂಗ್ ಅಬೌಟ್. ಜನಗಳೆಲ್ಲ ನಿಂತ್ಕೊಂಡು ನೋಡೋದು, ಆಯಿತಾ, ದಿಸ್ ಆರ್ ಆಲ್ ನ್ಯೂ ಥಿಂಗ್ಸ್ ಫಾರ್ ಮೀ.
ಬಟ್ ಫಾರ್ ಮೈ ಕಸಿನ್ ಇಟ್ ಇಸ್ ನಾಟ್ ನ್ಯೂ. ಅವನೆಲ್ಲ ಪ್ರಪಂಚ ಎಲ್ಲ ಸುತ್ಕೊಂಡು ಬಂದ್ಬಿಟ್ಟವನೆ. ಇಲ್ಲಿ ನೋಡಿ, ಇಲ್ಲಿ ಹೋದ್ರೆ ಹುಡುಗರೇ ಹೋಗೋದು, ಹುಡುಗಿರು ಹೋಗಲ್ಲ. ಯಾಕಂದ್ರೆ ಆಲ್ರೆಡಿ ಹುಡುಗಿರಿದ್ದಾರೆ. ಹುಡುಗಿರು ಒಂದು ಬಟ್ಟೆ ಹಾಕಲ್ವಂತಲ್ಲಿ. ಪಿಂಕ್ ಏನೋ ಆಗಿತ್ತು, ಪಿಂಕ್ ಪುಸ್ಸಿ ಬಾರ್ ಅಂತ ಏನೋ ಇತ್ತು. ನಾನು ಇವರು ಹೋಗಲೇ ಇಲ್ಲ, ಯಾಕಂದರೆ ಅದು ಹುಡುಗಿನೋ ಹುಡುಗನೋ ಗೊತ್ತಾಗಲ್ಲ. ಬೇಡ, ನಮ್ಗೆ ಅದೆಲ್ಲ ಸವಾಸ ಬೇಡ. ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ದಟ್ ಈಸ್ ಆಲ್ ಯು ನೀಡ್ ಟು ನೋ ಅಬೌಟ್ ಇಟ್. ಈ ಸ್ಟ್ರೀಟಲ್ಲಿ ಬರೀ ಅದೇ ಕೆಲಸ ಮಾಡ್ತಾರೆ. ಪ್ಲಸ್ ಇಲ್ಲಿ ಒಂದು ಬಕೆಟ್ ಕೊಡ್ತಾನೆ ಆಯಿತಾ, ಒಂದು ಚಿಕ್ಕ ಬಕೆಟು ಎಲ್ಲ ಮಿಕ್ಸ್ ಮಾಡ್ತಾನೆ. ಓಡ್ಕ ಮತ್ತು ಟಿಕ್ಕೀಲ ಅದು ಇದೆಲ್ಲ ಮಿಕ್ಸ್ ಮಾಡಿ ಚಿಕ್ಕ, ಇಟ್ ಇಸ್ ನಾಟ್ ಕಾಸ್ಟ್ಲಿ ಪ್ರೈಸ್, ಕುಡಿಬೋದು. ಬಟ್ ಐ ಲೆಫ್ಟ್ ಹಾರ್ಡ್ ಡ್ರಿಂಕ್ಸ್. ಸೊ ಅದಕ್ಕೆ ಬಿಟ್ಟು ಇವಾಗ ಬೇರೆ ಕಡೆ ಹೋಗಿ ನೋಡೋಣ ಅಂತ ವಿ ಆರ್ ಟ್ರೈಯಿಂಗ್. ಇಟ್ ಈಸ್ ಹ್ಯಾಪ್ನಿಂಗ್ ಪ್ಲೇಸ್ ಪಟಾಂಗ್. ಯಾರೂ ಮಾತಾಡಲ್ಲ. ಪುಣ್ಯಕ್ಕೆ ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನು ಹೇಳಿದ, ಹೋದರೆ ಪಟಾಂಗ್ ಹೋಗು ನೀನು, ಸಕ್ಕದಾಗಿದೆ, ಆಮೇಲೆ ನೀನು ಫಿಪಿ ಹೋಗು, ಅದೆಲ್ಲ ಹೋಗು ಅಂತ ಹೇಳ್ದ. ಫಸ್ಟ್ ಪಟಾಂಗಿಗೆ ನೀವು ಬಂದ್ರೂ ಬನ್ನಿ. ಇಟ್ ಈಸ್ ಅ ನೈಸ್ ಫೀಲಿಂಗ್ ದಟ್ ಐ ವಿಲ್ ಟೆಲ್ ಯು ಅಬೌಟ್ ಇಟ್. ಸೊ ಫ್ರಮ್ ದ ಬೀಚ್ ವಿ ಆರ್ ಗೋನ್ ಎಂಟರ್ ಬ್ಯಾಕ್. ಆಯಿತಾ, ಫುಟೇಜ್ ಹಿಂದೆ ಮುಂದೆ ಹೋಗುತ್ತೆ. ದಟ್ ಈಸ್ ಸಮಥಿಂಗ್ ದಟ್ ಯು ನೀಡ್ ಟು ಸ್ವಲ್ಪ ಹ್ಯಾವ್ ಪೇಷನ್ಸ್ ಅಬೌಟ್ ಇಟ್, ಬಿಕಾಸ್ ಇನ್ನೂ ನಾನು ಹೇಳ್ದಲ್ಲ, ಎನರ್ಜಿ ಟಾಪ್ ಅಪ್ ಆಗಿಲ್ಲ. ಸೊ ಹಿಂದೆ ಮುಂದೆ ಆಗುತ್ತೆ. ಸೊ ವಿ ಆರ್ ಆ್ಯಕ್ಚುಲಿ ಕಮಿಂಗ್ ಬ್ಯಾಕ್ ಟು ದ ಪ್ಲೇಸ್. ಸೊ ದಟ್ ಆಮೇಲೆ ಕೂತ್ಕೊಂಡು ನಾವು ತಿಂತೀವಿ. ಅದನ್ನು ವೀಡಿಯೋ ಮಾಡಲಿಲ್ಲ, ಬಿಕಾಸ್ ಅವಾಗ ರಷ್ಯನ್ಸ್ ಇದ್ದರು. ಆಯಿತಾ, ಅವರ ರಷ್ಯನ್ ಭಾಷೆ ನಮ್ಮ ಇಂಗ್ಲೀಷ್ ಭಾಷೆ ಎರಡೂ ಮ್ಯಾಚ್ ಆಗ್ತಿರಲಿಲ್ಲ. ಸೊ ಅದೆಲ್ಲ ವೀಡಿಯೋ ಮಾಡಲಿಲ್ಲ. ಆ್ಯಂಡ್ ಐ ವಾಸ್ ಎಕ್ಸಾಸ್ಟೆಡ್ ಅಬೌಟ್ ಇಟ್. ಸೊ ಅಲ್ಲಿ ಕೂತ್ಕೊಂಡು ತಿಂದ್ವಿ. ಇಟ್ ವಾಸ್ ನೈಸ್. ಅವನು ಕ್ರೊಕೊಡೈಲ್ ಮೀಟು ತಿಂದ, ಆ್ಯಂಡ್ ಇನ್ನೇನೋ ತಿಂದ, ಜಾಸ್ತಿ ಏನೂ ಬಂದಿಲ್ಲ. ಐ ಆಮ್ ಟೆಲಿಂಗ್ ಯು ಅಬೌಟ್ ಇಟ್. 3 ಐಟಮ್ ಎಲ್ಲ ತಿಂದಿದ್ದಾನೆ. ಅವ್ನು 3 ಐಟಮು, ನಾನು 1 ಐಟಮ್ ತಿಂದೆ. ಎಲ್ಲ ಸೇರಿಸಿ 200 ಬಾಟ್ ಅಷ್ಟೇ. 200 ಬಾಟ್ ಅಂದರೆ 500 ರೂಪಾಯಿ ಲೆಕ್ಕ. ದಟ್ ಈಸ್ ಆಲ್ ಇಟ್ ಈಸ್. ಇಟ್ ಈಸ್ ನೈಸ್. ಸೊ ಪ್ಲೀಸ್ ಕಮ್. ಆಯಿತಾ, ಫಸ್ಟ್ ಟೈಮ್ ಐಮ್ ಸೀಯಿಂಗ್ ಮೆಕ್ಡೊನಾಲ್ಡ್ಸ್ ಅಂಡ್ ಆಲ್ ದಟ್. ಇಲ್ಲಿಗೆ ಬಂದು ಮೆಕ್ಡೊನಾಲ್ಡ್ ತಿಂತಂದರೆ ಬೇವಕೂಫ್ ಅಂತ ಐ ಫೀಲ್ ಅಬೌಟ್ ಇಟ್. ಐ ಡೋಂಟ್ ನೋ ವಾಟ್ ಯು ಫೀಲ್. ಇಫ್ ಯು ಫೀಲ್ ದ ಸೇಮ್ ದಟ್ ನಾನು ಹೆಂಗೆ ಫೀಲ್ ಮಾಡಿದೆ, ಕಮೆಂಟ್ ಹಾಕಿ ಎಸ್ ನಾನು ಹಂಗೆ ಫೀಲ್ ಮಾಡಿದೆ ಅಂತ. ಆಯಿತಾ, ಅಟ್ಲೀಸ್ಟ್ ಸುಮ್ಮನೆ ಒಂದು ಕಮೆಂಟ್ ಹಾಕಲ್ಲಲ್ವ ಜನಗಳು. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಇಸ್. ಆ್ಯಕ್ಚುಲಿ ದಿಸ್ ಶುಡ್ ಬಿ ದ ಲಾಸ್ಟ್ ಶಾಟ್ ವೇರ್ ನನ್ನ ತಲೆ ಸುತ್ತಾ ಇತ್ತು. ಆ್ಯಕ್ಚುಲಿ ತಲೆ ಇಲ್ಲ, ಕ್ಯಾಮ್ರಾ ಒಂದು ಹೊಸದಾಗಿ ಸುತ್ತಿಸಿದ್ದೀನಿ 360. ಕಾಣಿಸ್ತಾ? ಅಪ್ರಿಷಿಯೇಟ್ ಮಾಡಲ್ವಾ? ಸುಮ್ಮನೆ ನನ್ನ ಪಾಡಿಗೆ ನಾನು ಮಾತಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರೋ ಬಿಡ್ತಿರೋ ವಿ ಡೋಂಟ್ ನೋ. ನನಗೆ ಬರೋದೇ 2-3 ವ್ಯೂ. ಬಿಕಾಸ್ ಐ ನಾಟ್ ಎ ಯೂಟ್ಯೂಬರ್. ಹೇಳಿದೆ ಅಲ್ಲ, ಇನ್ನು ಮುಂದೆ ಆಗಿದೆ ಸ್ವಲ್ಪ ಫುಟೇಜ್. ಬಿಕಾಸ್ ಐ ಕ್ಯಾಪ್ಚರ್ಡ್ ಫ್ರಮ್ ದ ಫೋನ್. ಸೊ ಇಟ್ ಇಸ್ ಆಲ್ಮೋಸ್ಟ್ ಕಮ್ ಟು ಅನ್ ಎಂಡ್. ಸೊ ನಾಳೆ ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ, ನಿಮಗೆ ಏನೇನೋ ಇದೆ ಜಾಗಗಳು, ಅದೆಲ್ಲ ಹೆಸರು ಬರ್ತಲ್ಲ. ಐ ವಿಲ್ ಟೇಕ್ ಯು. ಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್.